ಶಿರಾಳಕೊಪ್ಪದಲ್ಲಿ ಎಸ್ಡಿಪಿಐ ಪಕ್ಷದ ನೂತನ ಕಚೇರಿ ಉದ್ಘಾಟನೆ ಮತ್ತು ಪುರಸಭೆ ಸಮಿತಿಯ ಘೋಷಣೆ ಕಾರ್ಯಕ್ರಮ ಜರುಗಿತು. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ನೂತನ ಪುರಸಭೆ ಕಚೇರಿ ಉದ್ಘಾಟನೆ ರಾಷ್ಟ್ರೀಯ ಕಾರ್ಯದರ್ಶಿಯಾದ ರಿಯಾಸ್ ಫರಂಗಿಪೇಟೆರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಕಚೇರಿ ಉದ್ಘಾಟನೆ ಮತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಖ್ಯಾತ ವಾಗ್ಮಿ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಸ್ ಫರಂಗಿಪೇಟೆ ನೇತೃತ್ವದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಸುಮಾರು 50 ಜನ ಎಸ್ಡಿಪಿಐ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ಮುಂದೆ ಭ್ರಷ್ಟ ರಾಜಕಾರಣಿಗಳ ಎದೆಯಲ್ಲಿ ನಡುಕ ಉಂಟಾಗುತ್ತೆ. ನ್ಯಾಯದ ಪರ, ಹಸಿವು ಮುಕ್ತ, ಭಯಮುಕ್ತ ಶಿರಾಳಕೊಪ್ಪ ಮಾಡಲು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಯಾರಾಗಿದೆ ಅಂತ ಹೇಳಿದ್ರು. ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಇಮ್ರಾನ್, ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಕಚೇರಿಗಳಿಗೆ ಅಲೆದಾಟ ಮಾಡಬೇಕಾಗಿಲ್ಲ. ನಾವು ಹೋರಾಟದ ಮೂಲಕ ನಂತರ ಶಿರಾಳಕೊಪ್ಪ ಪುರಸಭೆಗೆ ನಮ್ಮ ಕೌನ್ಸಿಲ್ಗಳು ಪ್ರವೇಶ ಮಾಡಲಿದ್ದಾರೆ ಎಂದರು. ಬಳಿಕ ಜಿಲ್ಲಾಧ್ಯಕ್ಷರಾದ ಇಮ್ರಾನ್ ನೂತನ ಪುರಸಭೆ ಸಮಿತಿ ಸದಸ್ಯರ ಹೆಸರುಗಳನ್ನು ಘೋಷಣೆ ಮಾಡಿದರು. ಅಧ್ಯಕ್ಷರಾಗಿ ಮುಸದ್ದಿಕ್, ಕಾರ್ಯದರ್ಶಿಯಾಗಿ ವಸೀಂ, ಉಪಾಧ್ಯಕ್ಷರಾಗಿ ಅಲ್ಬಾಜ್, ರಾಹಿಲ್, ಜಂಟಿ ಕಾರ್ಯದರ್ಶಿಯಾಗಿ ಮುಹೀಬ್ ಉಲ್ಲಾ, ಖಜಾಂಚಿಯಾಗಿ ಮೊಹಮ್ಮದ್ ಅಲಿ, ಸದಸ್ಯರಾಗಿ ನಯಾಜ್, ಸುಹೇಲ್, ಮುಕೀಬ್, ರಾಜಿಕ್, ಜಿಕ್ರಿಯಾ ನೇಮಕಗೊಂಡರು. ನಂತರ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸಾಕ್ ಅಹಮದ್, ನ್ಯಾಯಪರ ಧ್ವನಿ ಆರಂಭಗೊಂಡಿದೆ. ಶಿರಾಳಕೊಪ್ಪದ ಜನತೆಗೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಸಾದಿಕ್, ಶಿವಮೊಗ್ಗ ನಗರಾಧ್ಯಕ್ಷ ಮಜರ್ ಬಾದಲ್, ಶಿವಮೊಗ್ಗ ನಗರ ಸಮಿತಿಯ ಖಜಾಂಚಿ ಹಸೀಬುಲ್ಲಾ ಮತ್ತು ಶಿರಾಳಕೊಪ್ಪ ಪುರಸಭೆಯ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.